ಬೇಲ್ ಸಿಕ್ಕಿದ್ರು ಪವಿತ್ರ ಗೌಡ ಇವತ್ತು ಬಿಡುಗಡೆ ಆಗೋದು ಅನುಮಾನ ಅಂತ. ಇವತ್ತು ಬಿಡುಗಡೆ ಆಗದೇ ಇದ್ದರೆ ಇನ್ನು ಸೋಮವಾರನೇ ಮತ್ತೆ ಎಕ್ಸ್ಟ್ರಾ 3 ದಿನಗಳ ಕಾಲ ಜೈಲಲ್ಲಿ ಇರಬೇಕಾಗತ್ತೆ. ಇವತ್ತು ಜಾಮೀನು ಷರತ್ತನ್ನು ಪೂರೈಕೆ ಮಾಡುವುದಕ್ಕೆ ತಡ ಆಗುವಂಥ ಸಾಧ್ಯತೆ ಇದೆ. 5 ಗಂಟೆ 6 ಗಂಟೆ ಒಳಗಡೆ ಅಲ್ಲಿ ತಲುಪಿಬಿಡ್ಬೇಕಾಗುತ್ತೆ. ಇವ್ರಿಗೇನು ಜಾಮೀನು ಸಿಕ್ಕಿದೆಯೋ ಜಾಮೀನು ಕೋರ್ಟಲ್ಲಿ ನ್ಯಾಯಮೂರ್ತಿಗಳು ಬರೆಯೋದೊಂದು, ಆಯಿತು ಇವ್ರಿಗೆ ಬೇಲ್ ಕೊಡಿ ಅಂತ ಹೇಳಿ, ಅದು ಆನಂತರ ಅದರ ಪ್ರೊಸೀಜರ್ಸ್ ಇದೆಯಲ್ಲ ಅದು ಬರೋದು, ಅದಕ್ಕೊಂದು ಇಬ್ಬರು ಶ್ಯೂರಿಟಿಗಳನ್ನು ಅಲ್ಲಿಗೆ ಹವಣಿಸೋದು, ಹೊಂದಿಸೋದು, ಆ ಡಾಕ್ಯುಮೆಂಟ್ಗಳಾಗೋದು, ಅದು ಮತ್ತೆ ಕೋರ್ಟ್ ಗಮನಕ್ಕೆ ಹೋಗೋದು, ಮುದ್ರೆಗಳು ಬೀಳೋದು, ಸಹಿ ಹಾಕೋದು, ಇದೆಲ್ಲ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅಂತ. ಇವತ್ತು ಜಾಮೀನು ಷರತ್ತನ್ನು ಪೂರೈಕೆ ಮಾಡೋದಕ್ಕೂ ಕೂಡ ತಡ ಆಗಬಹುದು ಅಂತ. ನಾಳೆ 2ನೇ ಶನಿವಾರ ಭಾನುವಾರ ಆನಂತರದಲ್ಲಿ 2 ದಿನ ರಜೆ ಇರುತ್ತೆ. ಹೀಗಾಗಿ ಸೋಮವಾರ ಪವಿತ್ರ ಗೌಡ ಅವರ ಬಿಡುಗಡೆ ಭಾಗ್ಯ ಸಿಗಬಹುದು. ಪವಿತ್ರ ಸೇರಿದಂತೆ ಉಳಿದ ಆರೋಪಿಗಳು ಕೂಡ ಸೋಮವಾರವೇ ರಿಲೀಸ್ ಆಗುವಂಥ ಚಾನ್ಸಸ್ ಇದೆ. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಸೋಮವಾರದವರೆಗೆ ಕಾಯಬೇಕಲ್ಲ ಅಂತ ಒಂದು ಸ್ಥಿತಿ ಕೂಡ ಇಲ್ಲಿ ಇದೆ. ನಮಗೆ ಆರ್ಡರ್ ಶೀಟ್ ಸಿಗಬೇಕು. ಸೋಮವಾರ ನಮ್ಗೆ ಆರ್ಡರ್ ಸಿಗುತ್ತೆ. ಅದಾದ್ಮೇಲೆ ಏನಂತಂದ್ರೆ ಅವ್ರು ರಿಲೀಸ್ ಆಗ್ತಾರೆ ಸರ್. ಅಂದ್ರೆ ಸೋಮವಾರದವರೆಗೂ ಆರ್ಡರ್ ಕಾಪಿ ಸಿಗಲ್ಲ. ಇಲ್ಲ ಸರ್, ಇಲ್ಲ ಸರ್. ಷರತ್ತುಗಳೇನಂದ್ರೆ ಅದು ಆರ್ಡರ್ ಶೀಟ್ ಅಲ್ಲಿ ಇರುತ್ತೆ. ಸೊ ಅದಾದ್ಮೇಲೆ ಏನಂತಂದ್ರೆ ನಾವೇನಂತಂದ್ರೆ ನಾವು ಹೇಳ್ತೀವಿ ಸರ್, ಹೇಳ್ತೀವಿ. ಯಾಕಂದ್ರೆ ಆರ್ಡರ್ ಶೀಟ್ ಪ್ರಿಂಟ್ ಆಗಬೇಕು. ಸೊ ಸರ್ ಯಾವ ಗ್ರೌಂಡ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂತಂದರೆ ಅವ್ರದ್ದು ಕೆಲವೊಂದು ಏನಂತಂದರೆ ಪಾಯಿಂಟ್ಸು ಲೀಗಲ್ ರಿಲೇಟೆಡ್ ಏನಂತಂದರೆ ಯಾವುದೇ ರೀತಿಯಂಥ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತು ಏನಂತಂದ್ರೆ ಅದಕ್ಕೆ ರಿಲೇಟೆಡ್ ಯಾವುದೇ ಥರದ ವಿಟ್ನೆಸ್ಸು ಅದೆಲ್ಲ ಇಲ್ಲದೆ ಇರೋದ್ರಿಂದ ಎಲ್ಲ ಗ್ರೌಂಡ್ಸ್ನ ನ್ಯಾಯಾಲಯ ನೋಡಿ ಸೊ ಇದು ನಮಗೆ ತೀರ್ಮಾನ ಏನಂತಂದರೆ ಕೊಟ್ಟಿದೆ ಸರ್. ಸರ್ ಹೆಣ್ಮಗು ಅಂತ ಬೇಲಿ ಎಲ್ಲೂ ಕೊಡೋಕ್ಕಾಗಲ್ವಲ್ಲ ಸರ್, ನ್ಯಾಯಾಲಯಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಆದರೆ ಏನಂತಂದರೆ ಅವ್ರದ್ದು ಆ ಇನ್ಸಿಡೆಂಟಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದರೆ ಸರ್ ಸಿಂಗಲ್ ಪೇರೆಂಟ್ ಅಂತ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು. ಸೊ ಹಂಗಾಗಿ ತಂದಿದ್ದೀವಿ ಬಿಟ್ಟರೆ, ಬಟ್ ಏನಂತಂದರೆ ಆ ಗ್ರೌಂಡಿಂದ ಯಾವುದೇ ಕಾರಣಕ್ಕೂ ಏನಂತಂದರೆ ನಮಗೆ ಬೇಲ್ ಅಂತೂ ಕೊಟ್ಟಿಲ್ಲ ಸರ್. ಇಲ್ಲ ಸರ್, ಮಂಡೇ ಸರ್, ಮಂಡೇ